ಇನ್ನು ಡೈರೆಕ್ಟ್ ಇಲ್ಲಿಂದ ತಾಂಜಾವೂರು ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ಇದೆ. ಹಾಂ, ನಾವೀಗ ಸೇಲಮಿಂದ ಒಂದು 20 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ. ನಿನ್ನೆಯಿಂದ ಟೋಟಲು 300 ಕಿಲೋಮೀಟರ್ಸ್ ಆಗಿದೆ. ಏನು ಸೂಪರ್ ಆಗಿದೆ ಮಾತ್ರ. ಯೂ ಟರ್ನ್ ಇಲ್ಲ ಅನ್ಸುತ್ತೆ, ಅದು ಬಿಸಿಲಿಗೆ. ನಮ್ಮ ಭಾವನವರು ದೇಸಿ ಜುಗಾಡ್ ಮಾಡಿದ್ದಾರೆ ನೋಡಿ. ಹೊರಟಿದ್ದೀವಿ ನಾವು ಮಧುರೈಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಲೇಟೆಸ್ಟ್ ಅಪ್ಡೇಟ್, ನಮ್ಮ ರಾಮೇಶ್ವರಂ ಹೋಗೋದಂತ ಪ್ಲಾನ್ ಆಯ್ತು. ಇವಾಗ ಫುಲ್ ನೀರು ಗಾಯ್ಸ್. ಗುಡ್ ಮಾರ್ನಿಂಗ್ ಗಾಯ್ಸ್. ನಿನ್ನೆ ಇಲ್ಲೇ ಸೇಲಮಲ್ಲಿ ಒಂದು ರೂಮ್ ಹುಡುಕಿ ಇಲ್ಲೇ ಸ್ಟೇ ಆಗಿದ್ವಿ. ವಿಡಿಯೋನ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾಕಂದರೆ ನಿನ್ನೆ ಈವ್ನಿಂಗಲ್ಲಿ ಹೊರಟಿರೋದು. ತುಂಬ ಕಮ್ಮಿಗೆ ಸಿಕ್ತು ನಮಗೆ ರೂಮು. ಇನ್ನು ಡೈರೆಕ್ಟ್ ಇಲ್ಲಿಂದ ತಾಂಜಾವೂರು ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ಇದೆ. ಹಾಂ, 200 ಕಿಲೋಮೀಟರ್ಸ್ ಇದೆ. ಅದರ ಒಳಗಡೆ ಎಲ್ಲರೂ ಟಿಫಿನ್ ಮಾಡಿಕೊಂಡು ಡೈರೆಕ್ಟಾಗಿ ನಾವು ತಾಂಜಾವೂರು ಹೋಗಬೇಕು. ನಿನ್ನೆ ನಾವು ಸುಮಾರು 225 ಕಿಲೋಮೀಟರ್ ಕವರ್ ಮಾಡಿದ್ದೀವಿ ನಿನ್ನೆ. ಇವತ್ತು ಎಷ್ಟು ಕಿಲೋಮೀಟರ್ಸ್ ಕವರ್ ಮಾಡೋಕ್ಕಾಗುತ್ತೆ ನೋಡಬೇಕು. ಇವತ್ತು ಡಿಸೆಂಬರ್ 25, ಕ್ರಿಸ್ಮಸ್ ದಿನ. ರೋಡ್ ಅಗ್ದುಬಿಟ್ಟಿದ್ದಾರೆ, ಈ ಕಡೆ ಆಗ್ತಾ ಇದೆ. ಹೈವೇ ಇತ್ತಲ್ಲ, ಏನಕ್ಕೆ ಕೆಳಗಡೆ ಬಂದು. ನಾವೀಗ ಸೇಲಮಿಂದ ಒಂದು 20 ಕಿಲೋಮೀಟರ್ ಮುಂದೆ ಬಂದಿದ್ದೀವಿ. ಗುಡ್ಡ ಬೆಟ್ಟ ನೋಡಿ, ಫುಲ್ ಫಾಗ್ ತುಂಬಿಕೊಂಡಿದೆ ನೋಡಿ. ಮಾರ್ನಿಂಗ್ ವ್ಯೂ ಇನ್ ತಮಿಳ್ನಾಡು. ಬೆಟ್ಟ ಫುಲ್ ಫಾಗು, ಬಟ್ ಚಳಿ ಇಲ್ಲ ಈ ಕಡೆ ಅಷ್ಟು. ನಂದು 2025 ಕೊನೆಯ ರೈಡು. 6 ದಿನದಲ್ಲೇ ಹೊಸ ವರ್ಷ ಬರುತ್ತೆ, 2026. ಹಾಗೆ ಇಷ್ಟರವರೆಗಿನ ಲಾಂಗೆಸ್ಟ್ ರೈಡ್ ಆಗುತ್ತೆ ಇದು ಯಾವ ಹೈವೇ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ, ಸರಿಯಾಗಿ ಕಾಣಿಸ್ತಾ, ದೂರದ ಬೆಟ್ಟನೇ ಕಾಣಿಸ್ತಾ ಇಲ್ಲ. ಇವಾಗ 8 ಗಂಟೆ ಆಯ್ತು, ಬೆಳಗ್ಗೆ 7:30 ರೂಮ್ ಬಿಟ್ಟಿದ್ದೀವಿ. ಫಸ್ಟ್ ಇವಾಗ ಟಿಫಿನ್ ಮಾಡ್ಕೋತೀವಿ, ಟಿಫಿನ್ ಮಾಡ್ಕೊಂಡು ಸಿಗ್ತೀವಿ. ಸೇಲಮಿಂದ ಒಂದು 50 ಕಿಲೋಮೀಟರ್ ಮುಂದ್ಗಡೆ ಟಿಫಿನ್ ಮಾಡ್ಕೊಂಡು ಹೊರಟಿದ್ದೀವಿ. ತಾಂಜಾವೂರಿಗೆ 122 ಕಿಲೋಮೀಟರ್ಸ್ ಇದೆ. ನಮ್ಮ ಇಬ್ರು ಬಾಯ್ಸ್ ಹಿಂದ್ಗಡೆ ಇದ್ದಾರೆ, ನಾನು ಮ್ಯಾಪ್ ಹಾಕೊಂಡಿದ್ದೀನಿ, ಹಾಗಾಗಿ ಮುಂದೆ ಇದ್ದೀನಿ. ನಿನ್ನೆಯಿಂದ ಟೋಟಲು 300 ಕಿಲೋಮೀಟರ್ಸ್ ಆಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ರೋಡಿನ. ಆ ಕಡೆ ಈ ಕಡೆ 2 ಸೈಡನು ಮರ, ನೆರಳು. ವ್ಯೂ ನೋಡ, ಏನ್ ಸೂಪರ್ ಆಗಿದೆ ಮಾತ್ರ. ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ವ್ಯೂ ಅಂತೂ ಸಖತ್ತಾಗಿದೆ. ಅದು ಅಲ್ಲೊಂದು ಬೆಟ್ಟ, ಅದರ ಹಿಂದ್ಗಡೆ ಒಂದು ಬೆಟ್ಟ. ಇನ್ನು ಸ್ವಲ್ಪ ಮುಂದ್ಗಡೆ ಹೋದರೆ ನಮಗೆ ನ್ಯಾಷನಲ್ ಹೈವೇ 136 ಸಿಗುತ್ತೆ. ಪೆರಂಬೂರ್ ಬೈಪಾಸ್ ರೋಡ್, NH 136. ಇನ್ನು ತಾಂಜಾವೂರಿಗೆ 78 ಕಿಲೋಮೀಟರ್ಸ್ ಇದೆ. ಚೆಕ್ ಸಾಂಬಾರೆಲ್ಲ ಮಾಡ್ಕೊಂಡಿದ್ದಾನೆ. ಎಡ್ಡೆ ಜಾಗ ಎಲ್ಲಿ ಮಾರಿ ಹೈವೇಲಿ? ಹೈವೇ ಬಂಡ ಡಬಲ್ ಹೈವೇ ಅಂಡ ಸೈಡ್ ಮಾಡೋದು ಒಂದು ಎಲ್ಲಿ ಅವಂಜಿ ಎದುರು ಇದು ತರ ಯಾವ ಎಂತ ಅಲ್ಲ ಜಾಗ ಇದ್ದಂಡ ಅಂಚೆ ಸೈಡ್ ಫುಲ್ ಗ್ರೀನ್ ಇದೆ. ಮರ ಇತ್ತು, ಮರ ಅಲ್ಲ, ಮರ ಅಲ್ಲಿ ತಂದಿತ್ತು ಗೂಡು. ಅಲ್ಲಿ ಜಾಗ ಇಲ್ಲ, ರೆಕಾರ್ಡ್ ಮಾಡ್ತಿದ್ದ ಜಾಗ ರೆಕಾರ್ಡ್ ಆಗಿದೆ. ಅದೆಲ್ಲ ರೆಕಾರ್ಡ್ ಮಾಡಬೇಕು, ಅದು ರೆಕಾರ್ಡ್ ಮಾಡಿದ್ರೆ. ತಾಂಜಾವೂರಿಂದ ಮಧುರೈಯಿಂದ ರಾಮೇಶ್ವರಂ, ಕನ್ಯಾಕುಮಾರಿ, ಧನುಷ್ಕೋಡಿ. ಬಹು ದೊಡ್ಡ ರೈಡಿಂಗ್ ಪ್ಲಾನ್ ಹಾಕೊಂಡಿದ್ದೀವಿ ಇವತ್ತು. 2 ವರ್ಷದ ಹಿಂದಿನ
ಆಸೆ. ಆದರೆ ಪ್ಲ್ಯಾನ್ ಆಗಿದ್ದು 1 ವಾರದ ಹಿಂದೆ. ಸಡನ್ ಪ್ಲ್ಯಾನ್ ಯಾವತ್ತು ಸಕ್ಸಸ್ ಆಗುತ್ತೆ ಅಂತೆ, ಹಾಗೆ ಇವತ್ತು ನಮ್ಮ ಸಡನ್ ಪ್ಲ್ಯಾನ್ ಒಂದು ಆವಿಯೇ ಅಲ್ಲ ಇಂಚು ಬೈ. ಐ ಥಿಂಕ್ ರೋಡ್ ಆಚೆ ತೋರಿಸ್ತು, ಯೂ ಟರ್ನ್ ಇಲ್ಲ ಅನ್ಸುತ್ತೆ. ಹೌದು, ಯೂ ಟರ್ನ್ ಅಲ್ಲೇ ಇರೋದು. ಯೂ ಟರ್ನ್ ಇದೆಯಲ್ಲ, ಯೂ ಟರ್ನ್ ಅದಕ್ಕೆ ಜಾಯಿನ್ ಆಗೋದು, ಅಲ್ಲಿಗೆ ಹೋಗ್ಬೇಕು ಈಗ. ಯೂ ಟರ್ನ್ ಗಡೆಗೆ ಬೋರ್ಡ್ ಹತ್ತಿ, ಯೂ ಟರ್ನ್ ಗಡೆಗೆ ಬೋರ್ಡ್ ಹತ್ತಿ. ಒನ್ ವೇಲೆ ಹೋಗೋಣ. ಮೂಲ ಯೂ ಟರ್ನ್ ಇಜ್ಜಿಂದ ಅವ್ರು ಊಟ ತೋಯ್ಪದನ ನಮ್ಮ ಮೂಲ ಬತ್ತ ಮಲ್ಲ ಮಂಡ್ಯದಾಗ್ಲೆ ಅಡ್ಡಗೆಲ್ಲ ತಂದು. ನಾವು ಆ ರೂಟ್ ತೋರಿಸ್ತು, ಅಲ್ಲಿ ಯೂ ಟರ್ನ್ ಹತ್ರ ಅದು ಡೈರೆಕ್ಟ್ ಜಾಯಿನ್ ಆಗುತ್ತೆ. ನಾವು ಈ ಸ್ಟ್ರೈಟ್ ರೂಟಲ್ಲಿ ಬಂದು ಇಲ್ಲೇ ದಾಟ್ಬೋದು ಅಂದ್ಕೊಂಡು ಬಂದ್ವಿ, ಬಟ್ ಯೂ ಟರ್ನ್ ಅದೇ ಇರೋದು, ಸೇಮ್ ಯೂ ಟರ್ನ್. ಅಯ್ಯೋ ದೇವ, ಆ ರೂಟ್ ಇರೋದು ಲೆಫ್ಟ್ ಸೈಡು, ಅದೇ ರೂಟಲ್ಲಿ ಬರಬೇಕಿತ್ತು. ನಾವಿಲ್ಲಿ ಸ್ಟ್ರೈಟ್ ಇದೆ ಅಂತೇಳಿ ತಂಜಾವೂರಿಗೆ ಇನ್ನು 50 ಕಿಲೋಮೀಟರ್ ಇದೆ. ಜಾಲಿ ಜಾಲಿ, ಖಾಲಿ ಖಾಲಿ. ತಾಂಜಾವೂರಿಗೆ ಇನ್ನು ಕೇವಲ 50 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ ಒಬ್ಬ ಟೈಮ್ ಇಸ್ ನೋಡಿ 11 ನೋಡ್ಬೋದು ನೀವು. 2 ಸೈಡೂ ಭತ್ತನೇ ಇದೆ ಫುಲ್ಲು. ಅದು ಬಿಸಿಲಿಗೆ ಬೈಕ್ ಎದುರು. ಮತ್ತೆ ಭಾವ ಹೇಗಾಯ್ತು? ಸೂಪರ್ ಹಿಟ್ ರೈಡ್ ವಿತ್ ವಂಡರ್ಫುಲ್ ಬ್ಯೂಟಿಫುಲ್ ವ್ಯೂಸ್. Only 3 members, 3 bikes. ನಾವು ಹೋಗ್ತಿರೋ ರೋಡಲ್ಲಿ ಒಂದು ಸುತ್ತ ಭತ್ತ ಇದೆ. ಇಲ್ಲಿ ಫೋಟೋ ತೆಗಿಯೋಕ್ಕೆ ಅಂತ ನಿಲ್ಲಿಸಿದ್ದೀವಿ. ದೇಸಿ ಜುಗಾಡ್ ಮಾಡ್ತಾ ಇದ್ದೀವಿ, ದೇಸಿ ಜುಗಾಡ್. ಇಲ್ಲಿ ಸ್ಟ್ಯಾಂಡಿಗೆ ಕಲ್ಲೆಲ್ಲ ಇಟ್ಟಿದ್ದೀವಿ ಫೋಟೋ ತೆಗಿಯೋಕ್ಕೆ. ನಮ್ಮ ಭಾವನವರು ದೇಸಿ ಜುಗಾಡ್ ಮಾಡಿದ್ದಾರೆ ನೋಡಿ. ಒಂದು ದೊಡ್ಡ ನದಿ ಇದೆ, ನೀರಿಲ್ಲ ಅಷ್ಟೇ. ಯಪ್ಪ, ಇದೇನು ಬ್ರಿಡ್ಜ್ ಅಲ್ಲಾಡ್ತಾ ಉಂಟು. ಆಲ್ಮೋಸ್ಟ್ ರೀಚ್ ಆದ್ವಿ.
ಸರಸ್ವತಿ ಮಹಲ್ ಪ್ಯಾಲೇಸ್, ಶಿವಗಂಗಾ ಪಾರ್ಕ್, ಬಿಗ್ ಟೆಂಪಲ್. ತಂಜಾವೂರಿನಲ್ಲಿರುವ ಬಿಗ್ ಟೆಂಪಲ್. ವಾವ್, ನಾವಿವಾಗ ಬಿಗ್ ಟೆಂಪಲ್ ಹತ್ರ ಇದ್ದೀವಿ. ಬಿಗ್ ಟೆಂಪಲ್ ಅಲ್ಲ ಮರೆ, ಹೌದು, ಅದ್ರ ಹೆಸರು ಬಿಗ್ ಟೆಂಪಲ್. ಅದು ಅವರು ಹೇಳು ಬಿಗ್ ಟೆಂಪಲ್. ಭಾರತದ ತಮಿಳುನಾಡು ರಾಜ್ಯದ ತಂಜಾವೂರು ನಗರದಲ್ಲಿ ಸ್ಥಿತವಾಗಿರುವ ಬೃಹದೀಶ್ವರ ದೇವಾಲಯವು ಭಾರತದ ಅತ್ಯಂತ ಪ್ರಸಿದ್ಧ ಹಾಗೂ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವನ್ನ ಸಾಮಾನ್ಯವಾಗಿ ತಂಜಾವೂರು ದೊಡ್ಡ ದೇವಾಲಯ ಎಂದು ಕರೆಯಲಾಗುತ್ತದೆ. ಇದು ಶೈವ ಧರ್ಮದ ಪ್ರಮುಖ ತೀರ್ಥಕ್ಷೇತ್ರವಾಗಿದ್ದು ಭಗವಾನ್ ಶಿವನಿಗೆ ಅರ್ಪಿಸಲಾದ ಭವ್ಯ ಮಂದಿರವಾಗಿದೆ. ಈ ದೇವಾಲಯವನ್ನ ಕ್ರಿಸ್ತ ಶತಕ 1010ರಲ್ಲಿ ಚೋಳ ಸಾಮ್ರಾಜ್ಯದ ಮಹಾನ್ ರಾಜರಾದ ರಾಜರಾಜ ಚೋಳ ಪ್ರಥಮರು ನಿರ್ಮಿಸಿದರು. ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಚೋಳರ ಶಿಲ್ಪಕಲೆಯ ಶ್ರೇಷ್ಠ ಉದಾಹರಣೆಯಾಗಿದೆ. ದೇವಾಲಯದ ಗೋಪುರವು ಸುಮಾರು 216 ಅಡಿ ಎತ್ತರ ಹೊಂದಿದ್ದು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದೆ. ಇನ್ನು ಅಷ್ಟು ದೊಡ್ಡ ಕಲ್ಲುಗಳನ್ನು ಆ ಕಾಲದಲ್ಲಿ ಬಳಸಿರುವುದು ಇಂದಿಗೂ ಅಚ್ಚರಿಯ ವಿಷಯವಾಗಿದೆ. ಇನ್ನು ಬೃಹದೀಶ್ವರ ದೇವಾಲಯದ ಇನ್ನೊಂದು ವಿಶೇಷತೆ ಎಂದರೆ ಮಧ್ಯಾಹ್ನದ ಸಮಯದಲ್ಲಿ ದೇವಾಲಯದ ಗೋಪುರದ ನೆರಳು ನೆಲದ ಮೇಲೆ ಬೀಳುವುದಿಲ್ಲ ಎಂಬ ನಂಬಿಕೆ ಕೂಡ ಇದೆ. ಇನ್ನು ದೇವಾಲಯದ ಆವರಣದಲ್ಲಿ ಇರುವ ನಂದಿ ಮೂರ್ತಿ ಭಾರತದಲ್ಲಿನ ಅತ್ಯಂತ ದೊಡ್ಡ ಏಕಶಿಲಾ ನಂದಿ ಮೂರ್ತಿಗಳಲ್ಲಿ ಒಂದಾಗಿದೆ. ತಂಜಾವೂರು ಬಿಗ್ ಟೆಂಪಲ್, ಬೃಹದೇಶ್ವರ ಟೆಂಪಲ್ ವಿಸಿಟ್ ಮಾಡಿ ಇಲ್ಲಿಂದ ಇವಾಗ ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ದೀವಿ. ಈಗ ನಾವು ಇಲ್ಲಿಂದ ಮರಾಠ ಪ್ಯಾಲೇಸಿಗೆ ಹೋಗ್ತೀವಿ. ಅಲ್ಲಿಂದ ಊಟ ಮಾಡಿಕೊಂಡು ಆಮೇಲೆ ಡೈರೆಕ್ಟಾಗಿ ಮಥುರೈ, ತಂಜಾವೂರಿಂದ ಮಥುರೈ ಟೆಂಪಲ್ಗೆ 200 ಕಿಲೋಮೀಟರ್ ಇದೆ. ಯಾವಾಗ ರೀಚ್ ಆಗ್ತೀವಿ ಗೊತ್ತಿಲ್ಲ. ನಾವೀಗ ತಂಜಾವೂರು ಪ್ಯಾಲೇಸ್ ಕಾಂಪ್ಲೆಕ್ಸ್ ಹತ್ರ ಇದ್ದೀವಿ. ನಿಮಗೆ ಇಲ್ಲಿ ಪ್ಯಾಲೇಸ್ ಹತ್ರ ಫುಲ್ ಒಳಗಡೆ ಹೋಗ್ಬೇಕಾದ್ರೆ 50 ರೂಪಾಯಿ ಎಂಟ್ರಿ ಫೀಸ್ ಇದೆ. ಬಟ್ ಇಲ್ಲಿ ಸ್ವಲ್ಪ ಬೈಕಲ್ಲಿ ಹೋಗ್ಬೋದು. ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ. ತಂಜಾವೂರಿನಲ್ಲಿರುವ ಪ್ಯಾಲೇಸಿಗೆ ವಿಸಿಟ್ ಕೊಟ್ಟು ಅಲ್ಲಿಂದ ಇವಾಗ ಡೈರೆಕ್ಟ್ ಮಧುರೈ 180 ಕಿಲೋಮೀಟರ್ ತೋರಿಸ್ತಾ ಇದೆ. ಅದರ ಮಿಡ್ಲಲ್ಲಿ ಈಗ ಊಟ ಆಗಿಲ್ಲ, 3:04 ಆಯಿತು. ಊಟ ಮಾಡ್ಕೋಬೇಕು. ಇಲ್ಲಿ ಎಲ್ಲ ಕಡೆ ಹಳೆ ಕಾಲದ ದೇವಸ್ಥಾನ ಏನೇ ಇದೆ, ಅದನ್ನು ಹಳೆ ಕಾಲ ದೇವಸ್ಥಾನ ಅಲ್ಲಿದ್ದು. ಇವಾಗ ಇಲ್ಲೊಂದು ಶ್ರೀಕೃಷ್ಣ ಭವನ್ ಅಂತ ಹೋಟ್ಲ್ ಸಿಕ್ಕಿದೆ. ಇಲ್ಲಿ ಇವಾಗ ಊಟ ಮಾಡ್ಕೋಬೇಕು. ಇಲ್ಲೊಂದು ಹೋಟ್ಲಿಗೆ ಬಂದಿದ್ದೀವಿ ಇವಾಗ. ಅಲ್ಲಿ ಮೀಲ್ಸ್ ಇಲ್ಲ ಅಂತ ರಿಟರ್ನ್ ಬಂದು ಇಲ್ಲಿ ನೋಡಬೇಕು. तुले ಫುಲ್ ರಿನೋವೇಷನ್ कैमरा तुले ಎರಡೆರಡು ಸಲ ಇಲ್ಲ. ಅವ್ರು ಕಳಿಸ್ತಾರೆ. ಮತ್ತೆ ಅವ್ರು ಕಳಿಸಿದ್ರು. ನಾವು ತಂಜಾವೂರಲ್ಲಿ ಎಂಡ್ ಆಫ್ ದಟ್ ತಂಜಾವೂರು ದೆನ್ ಫಾರ್ ದ ಡೇ. ಸೊ ನೆಕ್ಸ್ಟ್ ಮಧುರೈಯಲ್ಲಿ ಸ್ಟಾಪ್ ಆ್ಯಂಡ್ ರೆಸ್ಟ್. ಅಲ್ಲಿಗೆ ತಂಜಾವೂರು ಎಕ್ಸ್ಪ್ಲೋರೇಷನ್ ಡನ್. ಬಾ ಇದೆಲ್ಲ ಬಾ ಇಲ್ಲಿ ಊಟ ಮಾಡಿಕೊಂಡು ಈ ಕಡೆ ಟೀ ಕುಡ್ಕೊಂಡು ಇವಾಗ ಹೊರಟಿದ್ದೀವಿ. ನಾವು ಮಧುರೈಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಮಧುರೈಗೆ ಹೋಗ್ತಾ ಇದ್ದೀವಿ. ನಮ್ಮ ಬೈಕ್ ಪ್ಯಾಕಪ್ ಆಗಿದೆ. ಇನ್ನು ಮ್ಯಾಪ್ ಹಾಕ್ಕೊಂಡು ಹೊರಡೋದೊಂದೇ ಬಾಕಿ. ಎಂಚುಂಡು
ಹಲೋ ಎಲ್ರಿಗೂ ಲೇಟೆಸ್ಟ್ ಅಪ್ಡೇಟ್. ನಮ್ಮ ಇವಾಗ ಇರುವ ಸ್ಥಳದಿಂದ ಮಥುರೈಗೆ 103 ಕಿಲೋಮೀಟರ್ ಇತ್ತು. ಇವಾಗ ಜಸ್ಟ್ ಪ್ಲ್ಯಾನ್ ಚೇಂಜ್ ಆಗಿದೆ. ಇಲ್ಲಿಂದ ಡೈರೆಕ್ಟ್ ರಾಮೇಶ್ವರಂ ಹೋಗೋದಂತ ಪ್ಲ್ಯಾನ್ ಆಯ್ತು. ಇವಾಗ ಇನ್ನು ಮಥುರೈ ಇನ್ನೊಂದು ದಿನ ಕವರ್ ಮಾಡ್ಬೋದು ಅಂತ ಇವಾಗ ರಾಮೇಶ್ವರಂ ಪ್ಲ್ಯಾನ್ ಮಾಡಿದ್ದೀವಿ. ರಾಮೇಶ್ವರಂಗೆ ಇನ್ನೂ 170 ಕಿಲೋಮೀಟರ್ ತೋರಿಸ್ತಾ ಇದೆ, 3 ಗಂಟೆ. ಆವಾಗ ಅಲ್ಲಿಂದಲೇ 3 ಗಂಟೆ ಅಂತ ಇತ್ತು ಇದಕ್ಕೆ ಮಥುರೈಗೆ. ಬಟ್ ಇವಾಗ ವಾಪಸ್ ಪ್ಲ್ಯಾನ್ ಚೇಂಜ್, ಮಥುರೈಯಿಂದ ರಾಮೇಶ್ವರಂ ಆಗಿದೆ. ಇನ್ನೂ 3 ಅವರ್ಸ್ ಜರ್ನಿ ಇದೆ. ಎಲ್ಲಿ ತಮಿಳ್ನಾಡಲ್ಲಿ ಮೇಯ್ನ್ ಡೇಂಜರ್ ಅಂದರೆ ಹೈವೇ 1 ವೇ ಇರೋದು. ಆ ಕಡೆ ಅಪೋಸಿಟ್ ಗಾಡಿಗಳೆಲ್ಲ ಅಪೋಸಿಟ್ ನಮ್ಮ ಲೈನಿಗೆ ಬರುತ್ತೆ. ಹತ್ತಿರ ಬಂದರೆ ಅವ್ರು ಲೈನೇ ಚೇಂಜ್ ಮಾಡಲ್ಲ, ಅಷ್ಟು ಹತ್ತಿರ ಬರ್ತಾರೆ ಅವರು. ಇದೊಂದು ಭಯ ಇಲ್ಲಿ, ಅಪೋಸಿಟೇ ಬರ್ತಾರೆ ಡೈರೆಕ್ಟು. ನಾವಿವಾಗ ನಿಯರ್ ರಾಮೇಶ್ವರಂ ಹತ್ತಿರ ಇದ್ದೀರಿ. ನಾವಿಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಸಮುದ್ರದ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ ನೋಡಿ. ಇನ್ನು ರಾಮೇಶ್ವರಂಗೆ 60 ಕಿಲೋಮೀಟರ್ ಇದೆ. ಗಂಟೆ 8:50 ಆಯಿತು. 10 ಗಂಟೆಗೆ ರೀಚ್ ಆಗ್ತೀವಿ ಅನಿಸುತ್ತೆ. ಮತ್ತು ಊಟ ಮಾಡಬೇಕು, ರೂಮ್ ಹುಡ್ಕೋಬೇಕು. ಮನೆಯಿಂದ ಜರ್ನಿ ಮಾಡಿದ್ದೀವಿ ಇವಾಗಿನವರೆಗೂ. ಇವಾಗ ರಾಮೇಶ್ವರ ರೀಚ್ ಆಗೋವರೆಗೂ ಒಂದು 700 ಕಿಲೋಮೀಟ್ರ್ ಹತ್ತಿರ ನಾವು ರೈಡ್ ಮಾಡಿದ್ದೀವಿ. ರಾಮೇಶ್ವರಂನ ಒಂದು 10 ಕಿಲೋಮೀಟ್ರ್ ಹಿಂದ್ಗಡೆ ಇದ್ದೀವಿ. ಇಲ್ಲಿ ನೋಡೋದು ಫುಲ್ಲು ಸೇತುವೆ. ಯಪ್ಪೋ, ಎರಡು ಕಡೆನೂ ನೀರು, ಫುಲ್ ನೀರು ಗಾಯ್ಸ್. ಯಪ್ಪೋ ನೋಡು, ಕೆಳಗೆ ನೋಡು, ತುಂಬ ನೀರಿಲ್ಲನ. ಬಟ್ ಆ ಕಡೆ ಕಾಣಿಸ್ತಾ ಇಲ್ಲಲ್ಲ ಮಾರೆ, ಬೆಳಿಗ್ಗೆ ಬರಬೇಕಿತ್ತು. ನಾಳೆ ಹೋಗೋಗಿ ಇಲ್ಲಿಂದ ಹೋಗುದಲ್ಲ ಎಲ್ಲಿಗೆ? ಆ ಕಡೆ ಧನುಷ್ಕೋಡಿಗೆ ಹೋಗಿ ಇದೇ ರೂಟ್ ತಾನೆ? ಧನುಷ್ಕೋಡಿ ಆ ಕಡೆಗೆ. ಅದೇ ಹೌದು, ರಿಟರ್ನ್ ಇದೇ ರೂಟ್ ತಾನೆ. ಇಲ್ಲಿ ಬರ್ಬೋದು, ನಾಳೆ ಸಂಜೆ ಇಲ್ಲಿ ಬರ್ಬೋದು. ಯಾವ